ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ನಟ ಮತ್ತೆ ಮಂಡಾಟವನ್ನು ಮುಂದುವರಿಸಿದ್ದಾರೆ. ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ, ನಾನು ಕ್ಷಮೆ ಕೇಳಲ್ಲ ಅಂತ ಉದ್ದಟತನವನ್ನು ಮೆರೆದಿದ್ದಾರೆ. ಸೋನು ನಿಗಮ್ ಕೂಡ ಹೀಗೆ ಉದ್ದಟತನ ಮೆರೆದಿದ್ರು, ಆಮೇಲೆ ಕ್ಷಮೆ ಕೇಳಿದ್ರು. ಕೇರಳದಲ್ಲಿ ಒಂದೇನೋ ಸಿನಿಮಾ ಸುದ್ದಿಗೋಷ್ಠಿ ಇತ್ತಂತೆ, ಅದರಲ್ಲಿ ಅವರು ಮಾತನಾಡಿದ್ದಾರೆ, ಭಾಷೆ ಬಗ್ಗೆ ಮಾತನಾಡೋದಕ್ಕೆ ರಾಜಕಾರಣಿಗಳಿಗೆ ಅರ್ಹತೆ ಇಲ್ಲ. ಅನೇಕ ಇತಿಹಾಸಕಾರರು ನನಗೆ ಭಾಷಾ ಇತಿಹಾಸವನ್ನು ಕಲಿಸಿದ್ದಾರೆ. ತಮಿಳುನಾಡು ಒಂದು ವಿಶಾಲ ಹೃದಯ ರಾಜ್ಯ. ಮಲಯಾಳಂನ ಮೆನನ್, ತೆಲುಗಿನ ರೆಡ್ಡಿ, ಕನ್ನಡದ ಅಯ್ಯಂಗಾರ್ ತಮಿಳುನಾಡು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಭಾಷೆ ಬಗ್ಗೆ ಆಳವಾದ ಚರ್ಚೆಗಳು ನಡೀಲಿ, ಇದನ್ನ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಭಾಷಾ ತಜ್ಞರಿಗೆ ಬಿಡೋಣ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. அதுல தமிழிலிருந்து பிறந்ததுதான் உங்கள் பாஷையும், ஆனால் நீங்களும் அதில் உட்படுவீர்கள். What I said was said out of love, and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister, a Reddy has been our chief minister, a Tamilan has been chief minister, then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadigas said, come here, we'll give you a house. ನಟ ಕಮಲ ಹಾಸನ್ ನಾಲ್ಗೆಗೆ ಮತ್ತು ಮೆದುಳಿಗೆ ಎರಡಕ್ಕೂ ಕನೆಕ್ಷನ್ ಕಟ್ಟಾಗಿದ್ದಂತೆ ಕಾಣ್ತಾ ಇದೆ. ಪಾಪ ನಿನ್ನೆ ಒಂದು ರೀತಿ ಹೇಳಿಕೆ ಕೊಟ್ಟರು, ಇವತ್ತು ಮತ್ತೆ ಅದನ್ನೇನೋ ಸಮರ್ಥಿಸ್ಕೊಳ್ಳೋಕ್ಕೇನೇನೋ ಕತೆ ಕಟ್ತಾ ಇದ್ದಾರೆ. ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನೆ ಮಾತನಾಡಿದಂಥ ನಿನ್ನೆಲ್ಲ ಈ ಹಿಂದೆ ಮಾತನಾಡಿದಂಥ ಮಾತಿನ ಅನುಗುಣವಾಗಿ ಇವತ್ತೇನೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಿಯಾಕ್ಷನ್ ಕೊಡ್ಬೇಕಾದ್ರೆ, ನಾನು ಇತಿಹಾಸ ತಜ್ಞರ ಜೊತೆ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ, ಅವರು ನನಗೇನು ಹೇಳಿದಾರೋ ನಾನು ಅದನ್ನು ಹೇಳಿದ್ದೀನಿ ಅಂತ. ಯಾವ ಇತಿಹಾಸ ತಜ್ಞರು ನಿಮಗೆ ಇಂಥ ಬೋಧನೆಯನ್ನು ಮಾಡಿದ್ದಾರೆ ಅಂತ ಕೂಡ ಒಮ್ಮೆ ಹೇಳಿ ಸ್ವಾಮಿ, ಮತ್ತು ನೀವು ಕಲ್ತಂಥ ಇತಿಹಾಸ ಯಾವುದು ಮೊದಲು ಹೇಳಿ. ಫಸ್ಟ್ ಆಫ್ ಆಲ್ ಒಂದೇನಂತಂದರೆ, ಯಾವ ವ್ಯಕ್ತಿಗೆ ತಾನು ಹೆಂಗೆ ಬೆಳೆದು ಬಂದಿದ್ದೀನಿ ಅನ್ನೋದು ಗೊತ್ತಿರಂಗಿಲ್ಲೋ ಅಂಥ ವ್ಯಕ್ತಿಗೆ ಇತಿಹಾಸ ತಿಳ್ಕೊಳ್ಳುವಂಥ ಆ ವ್ಯವಧಾನನೂ ಇರಲ್ಲ ಅನ್ನೋದು ನಾವು ನಂಬಲೇಬೇಕಾದಂಥ ಸತ್ಯ ಪ್ರವೀಣ್. ಯಾಕೆಂತಂದ್ರೆ ಈ ವ್ಯಕ್ತಿ ಬೆಳೆದಿರೋದು ಕನ್ನಡ ಚಿತ್ರದಲ್ಲಿ ಹೆಸರು ಮಾಡಿದ ಮೇಲೆ ತನಗೆ ತಮಿಳಲ್ಲಿ ಒಳ್ಳೆ ಚಿತ್ರಗಳು ಬಂದಿದ್ದು, ಹೀಗಾಗಿ ತನಗೆ ಸಿನಿಮಾ ರಂಗದಲ್ಲಿ ಇವತ್ತು ಇಷ್ಟು ದೊಡ್ಡ ಹೆಸರು ಸಿಕ್ಕಿರೋದಕ್ಕೆ ಆ ಹುಟ್ಟಿಗೆ ಕಾರಣನೇ ಕನ್ನಡ ಚಿತ್ರ ಅನ್ನೋದನ್ನು ಕೂಡ ಮರ್ತಿದ್ದಾನೆ. ಕರೆಕ್ಟ್. ಸೊ ಹಾಗಾಗಿ ಇವ್ರಿಗೀಗ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದು ಎಷ್ಟು ಮಟ್ಟಿಗೆ ಜ್ಞಾನ ಸಂಪಾದನೆ ಆಗಿದೆ ಅನ್ನೋದನ್ನು ನಾವಿಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಕಮಲ ಹಾಸನ್ ಅವರು ವಯಸ್ಸಾಗಿದೆ, ಸ್ವಲ್ಪ ಅರಿವು ಮರುವು ಜಾಸ್ತಿ ಇದ್ದಂಗಿದೆ, ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳನ್ನ ಲಿಂಕ್ ಮಾಡ್ತಾ ಇದ್ದಾರೆ. ನೀವು ರಾಜಕಾರಣಿಗಳಿಗೆ ಮಾತಾಡೋಕ್ಕೆ ಅಧಿಕಾರ, ಇದ್ರ ಬಗ್ಗೆ ಯಾವ ನೈತಿಕತೆ ಇಲ್ಲ ಅಂತ ಹೇಳೋರು ರಾಜಕಾರಣಿಗಳ ವಿಚಾರವನ್ನ ಕೂಡ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದ್ರು ಅಂತಾನೂ ಅರ್ಥ ಆಗಿಲ್ಲ. ಎಲ್ಲೋ ಇನ್ನೊಂದಷ್ಟು ತೆಲುಗು ವಿಷಯಕ್ಕೂ ಸಂಬಂಧಪಟ್ಟಂತೆ ಕೂಡ ಹೋಲಿಕೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಒಂದು ತಪ್ಪಾಗಿದೆ, ಅಥವಾ ನಾನೇನೋ ಮಾತನಾಡುವ ಬರದಲ್ಲಿ ಮಾತಾಡಿದ್ದೀನಿ ಅಂತ ಹೇಳಕ್ಕಾಗ್ದೇನೆ ಏನೇನೋ ಮಾತಾಡ್ತಿದಾರೆ. ಅವರು ಇತಿಹಾಸದ ಬಗ್ಗೆ ಮಾತಾಡ್ತಿದ್ದಾರೆ. ಅವರು ಒಂದು ಇತಿಹಾಸ ನೆನಪು ಮಾಡ್ಕೊಡ್ಬೇಕು ವಿಜಯ್. UPA ಸರ್ಕಾರ ಇತ್ತು ಸೆಂಟ್ರಲ್ ಅಲ್ಲಿ, ಅವ್ರು ಯಾವ್ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತ ಚರ್ಚೆಗಳು ಶುರುವಾಗಿತ್ತು. ಅವಾಗ ಅವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ತಮಿಳುನಾಡು ಮೂಲದ ಒಬ್ಬ ಪ್ರೊಫೆಸರ್ ಕೂಡ ಇರ್ತಾರೆ. ಅವರು ಒಂದು ವರದಿಯನ್ನು ಕೊಡ್ತಾರೆ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬಾರದು ಅಂತ. ನಾನು ಇತಿಹಾಸ ಹೇಳ್ತಾ ಇದ್ದೇನೆ, ಶಾಸ್ತ್ರೀಯ ಸ್ಥಾನಮಾನ ಕೊಡಬಾರದು ಅಂತ. ಯಾಕೆ, ಏನು, ಎತ್ತ ಎಲ್ಲವೂ ಚರ್ಚೆ ಶುರುವಾಗುತ್ತೆ. ಕನ್ನಡದ ಸಾಹಿತಿಗಳು ಅದಕ್ಕೆ ವಿರೋಧ ಮಾಡ್ತಾರೆ. ಎಲ್ಲವೂ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲೂ ಅದಕ್ಕೂ ಆಂದೋಲನ ಆಗುತ್ತೆ. ಅದಾದ ಮೇಲೆ ಆ ಯಾವ ತಮಿಳುನಾಡಿನ ಮೂಲದ ಪ್ರೊಫೆಸರ್ ಇರ್ತಾರಲ್ಲ, ಅವರು ಉಲ್ಟಾ ಹೊಡಿತಾರೆ. ಯಾಕೆ ಗೊತ್ತಾ, ಒಂದು ಕೃತಿ ಇದೆ, ಶಂಗಮ್ ಸಾಹಿತ್ಯ ಅನ್ನೋದು ತಮಿಳುನಾಡು ಮೂಲದ ಒಂದು ಸಾಹಿತ್ಯದ ಪ್ರಕಾರ. ನಮ್ಮಲ್ಲಿ ಸಾಹಿತ್ಯದ ಪ್ರಕಾರಗಳು ಹೇಗಿದೆ ಹಾಗೆ ಶಂಗಮ್ ಸಾಹಿತ್ಯ ಅನ್ನೋದು ಸಾಹಿತ್ಯದ ಪ್ರಕಾರ. ಧಾರವಾಡ ಮೂಲದ ಒಬ್ಬರು ಶಂಗಮ್ ತಮಿಳುಗಂ ಕನ್ನಡ ನಾಡು ನುಡಿ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತಮಿಳು ಭಾಷೆ ಕನ್ನಡ ಭಾಷೆಗಿಂತಲೂ ಕೂಡ 200 ವರ್ಷ ಹಳೆಯ ಭಾಷೆ ಅಂತ. 200 ವರ್ಷ ಹಳೆಯ ಭಾಷೆ ಅಂತ. ಅದು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಮಾತನಾಡುವಂಥ ತೆಲುಗು, ಪಕ್ಕದ ತಮಿಳುನಾಡಿನಲ್ಲಿ ಮಾತನಾಡುವಂತಹ ತಮಿಳು, ಈ ಎರಡೂ ಭಾಷೆಗಳು 400 ವರ್ಷಗಳ ಕಾಲ
ಅಂದ್ರೆ 4 ಶತಮಾನಗಳ ಕಾಲ ಕನ್ನಡ ಭಾಷೆಯನ್ನು ಆಶ್ರಯಿಸಿಯೇ ಕನ್ನಡ ಭಾಷೆಯ ನೆರಳಿನಲ್ಲೇ ಬೆಳೆದಿವೆ ಅಂತ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರ ಜೊತೆಗೆ ವಿಜಯ್, ಕ್ರಿಸ್ತ ಶಕ 450ರಲ್ಲಿ ನಮಗೊಂದು ಹಲ್ಮಿಡಿ ಶಾಸನ ಸಿಕ್ಕಿದೆ. ಆ ಹಲ್ಮಿಡಿ ಶಾಸನ ಸಿಕ್ಕು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ತಮಿಳಿಗರಿಗೆ ತಮಿಳು ಭಾಷೆ ಮಾತನಾಡೋದಕ್ಕೆ ಬಂದಿರೋದು. 5ನೇ ಶತಮಾನದಲ್ಲಿ ಅವರು ಮೌಖಿಕ ಭಾಷೆ ಇತ್ತು. ಇದರರ್ಥ ನಾನು ಹೇಳ್ತಾ ಇರೋದು, ಇವರ ಭಾಷೆಗಿಂತಲೂ 200 ವರ್ಷಗಳ ಮುಂಚೆ ನಮಗೆ ಹಲ್ಮಿಡಿ ಶಾಸನ ಸಿಕ್ಕಿತ್ತು. ಅದಕ್ಕಿಂತ ಹಿಂದೆ ಹೋಗೋದಾದ್ರೆ ಈ ಹಿಂದೆ ಹರಪ್ಪ ನಾಗರಿಕತೆಗಳಿತ್ತು. ಒಬ್ಬ ತಜ್ಞರು ಹೇಳ್ತಾರೆ, ರೆವರೆಂಡ್ ಫಾದರ್ ಹೆರಾಸ್ ಅಂತ ತಜ್ಞರವರು, ಭಾಷಾ ತಜ್ಞರು, ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾಗರಿಕತೆಯ ತೊಟ್ಟಿಲು ಅಂತ ಅನಿಸಿಕೊಂಡಿರುವ ಮೆಹೆಂಜೋದಾರ್ ಮತ್ತು ಹರಪ್ಪ ನಾಗರಿಕತೆಯಲ್ಲಿ, ಅಂದರೆ ಕ್ರಿಸ್ತ ಶಕಕ್ಕಿಂತ ಕ್ರಿಸ್ತ ಪೂರ್ವದಲ್ಲೇ 2600ರಲ್ಲಿ ಕನ್ನಡದ ಬಳಕೆ ಇತ್ತು. ಗ್ರೀಕ್ನ ಭಾಷೆಗಳಲ್ಲೂ ಕೂಡ, ಗ್ರೀಕ್ನ ನಾಟಕಗಳಲ್ಲೂ ಕೂಡ ಕನ್ನಡ ಭಾಷೆ ಇತ್ತು ಅಂತ 2600ರಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಕದಂಬರ ಶಾಸನಗಳಲ್ಲೂ ಕೂಡ ಕನ್ನಡದ ಬಳಕೆ ಇದ್ದದನ್ನು ನಾವು ಗಮನಿಸಿದ್ದೇವೆ. ಇವೆಲ್ಲವೂ ಗೊತ್ತಿದ್ದ ನಂತರವೂ ಕೂಡ ಕಮಲ್ ಹಾಸನ್ ಯಾರೋ ಇತಿಹಾಸ ತಜ್ಞರು ಹೇಳಿಬಿಟ್ರು ಅಂತ 2 ಸೀಟ್ ಗೆಲ್ಲೋ ಕಿಮ್ಮತ್ತಿಲ್ಲದಂತಹ ನಾಯಕ, ಒಬ್ಬ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಯೋಗ್ಯರು ಅಂತ ಹೇಳ್ತಿದ್ದಾನೆ. ವಿಪರ್ಯಾಸ ನೋಡಿ, ಈ ಹೇಳಿಕೆಯನ್ನು ಕೊಟ್ಟ ನಂತರ ವಿಜಯ್, ಈ ಹೇಳಿಕೆಯನ್ನು ಕೊಟ್ಟ ನಂತರ DMK ಅವರು ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಜೂನ್ 19ನೇ ತಾರೀಕಿಗೆ ತಮಿಳುನಾಡಿನಲ್ಲಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ಆಗೋದಿದೆ. ಆ ಚುನಾವಣೆಯಲ್ಲಿ ಇವರೇನೋ ಒಪ್ಪಂದ ಮಾಡ್ಕೊಂಡಿದ್ರಂತೆ. ಏನು ಒಪ್ಪಂದ? 2024ರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾರ್ಟಿಗೊಂದು ನಾವು ರಾಜ್ಯಸಭಾ ಸ್ಥಾನ ಕೊಡ್ತೀವಿ ಅಂತೇಳಿ 2 DMK ಕೊಟ್ಕೊಂಡಿದ್ದಾರೆ, 1 ಇದು ಕೊಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಮಾತನಾಡ್ತೀರಿ ನೀವು? ಹಿಂದೂ ಅಂದ್ರೆ ಹೊಲಸು ಅಂತ ಮಾತಾಡಿದ್ರಲ್ಲ, ಸನಾತನ ಅನ್ನೋದು ಹೊಲಸು ಅಂತ ಯಾವ ಮುಖ್ಯಮಂತ್ರಿ ಇದ್ದಾರೆ, ಅವರ ಮಗ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದು. ಅವರ ಜೊತೆಗೆ ಕೈ ಜೋಡಿಸಿ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಇವತ್ತು ಕಮಲ್ ಹಾಸನ್ ದೊಡ್ಡದಾಗಿ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾರಲ್ಲ, ಇದು ಅಲ್ವಾ ಇತಿಹಾಸ? ನೀವು ಕ್ರಿಸ್ತ ಶಕದ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಕನ್ನಡದ ಇತಿಹಾಸ ಇರೋದು ಕ್ರಿಸ್ತ ಪೂರ್ವದ ಬಗ್ಗೆ ಇರೋದು. ಅಲ್ಲ, ಬಹಳ ಸಿಂಪಲ್ ಆಗಿ ನೋಡೋದಾದ್ರೂ ಕೂಡ ಪ್ರವೀಣ್, ಯಾರಿಗೆ ಕನ್ನಡ ಮತ್ತು ತೆಲುಗು ಬರುತ್ತೋ ಅವರು ಆರಾಮಾಗಿ ತಮಿಳನ್ನ ಮಾತಾಡ್ತಾರೆ. ಇದೊಂದೇ ಎಕ್ಸಾಂಪಲ್ ಸಾಕಿ, ಇನ್ನೇನು ಬೇಕಿಲ್ಲ. ತಮಿಳು ಬರೋರಿಗೆ ತೆಲುಗು ಮತ್ತು ಕನ್ನಡ ಮಾತಾಡೋಕ್ಕಾಗಲ್ಲ. ಸೊ ಈ 2 ಕವಿರಾಜ ಮಾರ್ಗ ಅಂತ ಒಂದು ಕೃತಿ ಇದೆ ವಿಜಯ್, ಅತ್ಯಂತ ಹಳೆಯ ಕೃತಿ, ಕನ್ನಡದ ಅತ್ಯಂತ ಮೊದಲ ಪ್ರಾಚೀನ ಕೃತಿ ಅಂತ ಕರಿತೇವೆ. ತಮಿಳುನಾಡಿಗೆ ಅಂತದ್ದು ಯಾವುದೇ ಕೃತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ವಾ ಇವರಿಗೆ? ಇವರನ್ನ ನಾವು ಒಪ್ಕೊಳ್ತಾ ಇದೀವಲ್ವಾ? ಇವರನ್ನು ಒಪ್ಕೊಳ್ತಾ ಇರೋದೇ ದೊಡ್ಡ, ಇವ್ರಿಗೆ ಕೊಡ್ತಾ ಇರುವಂತ ಭಿಕ್ಷೆ ಅದಷ್ಟೇ. ಫಸ್ಟ್ ಆಫ್ ಆಲ್ ಕ್ಷಮೆ ಕೇಳೋಕ್ಕೂ ಯೋಗ್ಯತೆ ಕಳ್ಕೊಂಡಿರುವಂತ ಹೇಳಿಕೆಯನ್ನು ಕೊಟ್ಟು ಈಗ ಕ್ಷಮೆ ಕೇಳಲ್ಲ ಅನ್ನುವಂತ ಒಂದು ಉದ್ದಟತನ ಕೂಡ ಮೆರೆದು ಮತ್ತಷ್ಟು ಕನ್ನಡಿಗರ ಉದ್ದಟತನ ಮೆರೆದಿದ್ರು. ಬಟ್ ಆದ್ರೆ ಇದರಿಂದ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಇದರಲ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೋ, ಅಥವಾ ಇದನ್ನ ನಾಡಿನ ವಿಷಯವಾಗಿ ತಗೊಂಡು, ನಮ್ಮ ನಾಡಿನ ಐಕ್ಯತೆಯ ಧಕ್ಕೆಯ ವಿಚಾರವಾಗಿ ತಗೊಂಡು ಒಂದು ಕಠಿಣ ಕ್ರಮ ತಗೊಳ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ.